ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನ. ವಿಜಯಪುರದ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ನೀಡುವ ಸೌಲಭ್ಯ ನೀತಿಯಲ್ಲಿ ವಿಳಂಬವಾಗುತ್ತಿದ್ದು ಮತ್ತು ಸಮರ್ಪಕವಾಗಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿಲ್ಲ ಹಾಗೂ ಏಜೆಂಟ್ಗಳ ಮೂಲಕ ಹಣ ಸಂಗ್ರಹಿಸುತ್ತಿದ್ದಾರೆಂದು ಸಾರ್ವಜನಿಕರಿಂದ ಬಂದ ದೂರುಗಳ ಆಧಾರದ ಮೇಲೆ ಇಂದು ಆರ್ಟಿಒ ಕಚೇರಿ ಮೇಲೆ ಲೋಕಾಯುಕ್ತ ಎಸ್ಪಿ ಟಿ ಮಲ್ಲೇಶ್ ರವರ ನೇತೃತ್ವದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಗೈದು ಶೋಧ ಕಾರ್ಯ ಮುಂದುವರಿಸಿದ್ರು. ನಾವು ಈ ದಿವಸ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತ ಸಾಹೇಬರ ಆದೇಶದಂತೆ ಅವರು ನೀಡಿದ ವಾರೆಂಟ್ ಮೇರೆಗೆ ವಿಜಯಪುರ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ನೀಡತಕ್ಕಂಥ ಸೌಲಭ್ಯಗಳ ಬಗ್ಗೆ ವಿಳಂಬ ನೀತಿ ಮಾಡ್ತಾ ಇದ್ದಾರೆ. ಮತ್ತು ಸರಿಯಾದ ಸಮರ್ಪಕವಾದಂಥ ಸಿಬ್ಬಂದಿಗಳು ಕೆಲಸಗಳು ಮಾಡ್ತಾ ಇಲ್ಲ. ಜೊತೆಗೆ ಏಜೆಂಟ್ಗಳ ಮುಖಾಂತರ ಹಣ ಸಂಗ್ರಹ ಮಾಡ್ತಾರೆ ಅಂಥೇಳಿ ಸಾರ್ವಜನಿಕರಿಂದ ಭಾಳಷ್ಟು ದೂರುಗಳು ಬಂದಿದ್ದು. ಈ ದೂರುಗಳ ಆಧಾರದ ಮೇಲೆ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರವರು ಈ ಕಚೇರಿಯನ್ನು ಶೋಧನೆ ಮಾಡಲು ಶೋಧನಾ ವಾರೆಂಟ್ ಹೊರಡಿಸಿದ್ದು. ಅದರಂತೆ ಈ ದಿವಸ ನಾವು ಶೋಧನೆ ಕೈಗೊಂಡಿದ್ದೀವಿ. ಶೋಧನಾ ಕಾರ್ಯ ಮುಂದುವರಿತಾ ಇದೆ. ಮಾಡ್ತಾ ಇದ್ದೀವಿ, ಈಗ ವೆರಿಫೈ ಮಾಡ್ತಾ ಇದ್ದೀವಿ. ವೆರಿಫೈ ಮಾಡಾದ್ಮೇಲೆ ಇದ್ರ ಬಗ್ಗೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.